ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಚಿಕನ್ ಮೊಟ್ಟೆ ಮಸಾಲಾನ ಸಖತ್ ಸಿಂಪಲಾಗಿ ತುಂಬಾ ಬೇಗ ಹಾಗೆ ರುಚಿಕರವಾಗಿ ಯಾವ ರೀತಿ ಮಾಡ್ಕೊಳೋದಂತ ನೋಡೋಣ ಬನ್ನಿ. ಎಲ್ಲ ಮೊಟ್ಟೆಗಳನ್ನ ಬೇಯಿಸಿ ಒಂದು ಕುಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಅವಾಗ ಮೊಟ್ಟೆ. ಹಾಗೆ ಗ್ರೇವಿಗೆ ಮಸಾಲೆನ ರುಬ್ಕೊಂಬಿಡೋಣ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೀನಿ, ಇದು ಪೂರ್ತಿ ಹಾಕ್ತಿಲ್ಲ, ಇದನ್ನ ಅರ್ಧ ಹಾಕ್ತಾ ಇದ್ದೀನಿ. ಈಗ 2 ಈರುಳ್ಳಿನ ರುಬ್ಬಕ್ಕೆ ಹಾಕ್ಬಿಡೋಣ. 2 ಈರುಳ್ಳಿ ಹಾಕ್ತಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ, ಇನ್ನೊಂದು ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ. ಹಾಗೆ ಟೊಮೆಟೊ ಹಾಕ್ತಿದ್ದೀನಿ ನೋಡಿ. ಒಂದು 4 ಟೊಮೆಟೊ ರುಬ್ಬಕ್ಕೆ ಹಾಕೋಣ. ಇನ್ನು 4 ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕ್ತಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಬನ್ನಿ. ಒಂದು ಸ್ವಲ್ಪ ಸೌಂಡ್ನ ನೀನು ಕಮ್ಮಿ ಮಾಡ್ಕೊ. ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡೋಣ ಮಸಾಲೆನ. ಮಸಾಲೆ ರುಬ್ಬ ಆಗಿದೆ. ಈಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಡೋಣ. ಒಂದು ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 4 ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ ನೋಡಿ. 4, 5 ಇದೆ. ಇದನ್ನು 2 ಭಾಗವಾಗಿ ಈ ರೀತಿ ಕಟ್ ಹಾಕೊಂಡ್ಬಿಡೋಣ. ಆಯ್ತು ಇದಿಷ್ಟು. ಈಗ ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಡೋಣ. ಸುಮ್ಮನೆ ಹಾಗೆ ರಫಾಗಿ ಕಟ್ ಮಾಡ್ಕೊಡಿ. ಚಿಕನ್ ಸಾರು ಇದು ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆ, ಅನ್ನಕ್ಕೆ, ಹಾಗೆ ಚಪಾತಿ, ಪೂರಿ, ಇಡ್ಲಿ, ದೋಸೆ ಎಲ್ಲ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಲಾಸ್ಟಲ್ಲಿ ಕಟ್ ಮಾಡ್ಕೊಂಬಿಡೋಣ. ಕೊತ್ತಂಬರಿ ಸ್ವಲ್ಪ ಹಾಗೆ ಇರಲಿ. ಈಗ ಮೊಟ್ಟೆನ ಈ ಕಡೆ ಶಿಫ್ಟ್ ಮಾಡ್ತಿದ್ದೀನಿ. ಈ ಕಡೆ ಬಾಣಲೆ ಇಟ್ಟಾಗಿದೆ, ಕಾಯಿಲಿ. ಬಾಣಲೆ ಬಿಸಿ ಆಗಿದೆ, ಎಣ್ಣೆ ಹಾಕೊಂಡ್ರೆ
ನಾನು ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕ್ತೇನ, ಯಾಕಂದರೆ ಮಸಾಲೆ ಪೌಡರ್ ಹಾಕೋದ್ರಿಂದ. ಡೈರೆಕ್ಟಾಗಿ ನಾನೀಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಿರುವಾಗಲೇ ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊಂಬಿಡೋಣ. ಜೊತೆಗೆ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ಈಗ ಚಿಕನ್ನ ವಾಶ್ ಮಾಡ್ಕೊಂಬಿಡೋಣ. ಇದೊಂದು 3/4 ಕಿಲೋ ಆಗೋಷ್ಟು ಚಿಕನ್ ಇದೆ ನೋಡಿ. ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಿರುವಾಗಲೇ ಟೊಮೆಟೊನೂ ಹಾಕ್ಕೊತಿದ್ದೀನಿ. ಉರಿ ಕಮ್ಮಿ ಮಾಡಿದ್ದೇನೆ. ಸರಿ, ಇನ್ನೊಂದು ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ. ಚಿಕನ್ ವಾಶ್ ಮಾಡ್ತಿದ್ದಲ್ಲ ಅದಕ್ಕೆ. ಚಿಕನ್ ವಾಶ್ ಆಯಿತು. ಮೊಟ್ಟೆ ಕುದೀತಾ ಇದೆ ನೋಡ್ಬೋದು. ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಮೊಟ್ಟೆನ. ಈರುಳ್ಳಿ ಬಣ್ಣ ಚೇಂಜ್ ಆಗ್ತಾ ಇದೆ ನೋಡಿ. ಈಗ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ತಿದ್ದೀನಿ. ಟೊಮೆಟೊನ ಹಾಕ್ತಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೆಟೊ ಸಾಫ್ಟ್ ಆಗ್ತಾ ಇರುವಾಗಲೇ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಚಿಕನ್ನ ಇದರಲ್ಲಿ ಹಾಕ್ಕೊತಿದ್ದೀನಿ. ಈಗ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಬಿಡೋಣ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಅರಿಶಿನದ ಪುಡಿ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಹಸಿ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿ ಟೊಮೆಟೊ ಜೊತೆಗೆ ಚಿಕನ್ನು ಚೆನ್ನಾಗಿ ಫ್ರೈ ಆಗಲಿ. ನೋಡ್ಬೋದು ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ. ಧನಿಯಾ ಪುಡಿ ಬಾಯಿಲಿ. ಈಗ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಬಿಡೋಣ.
ಚಿಲ್ಲಿ ಪೌಡರ್ ಖಾಲಿ ಆಗಿದೆ ಬಾಟ್ಲಲ್ಲಿ, ಹಾಕ್ಬಿಡೋಣ. ಚಿಕನ್ ಮಸಾಲ, ಗರಂ ಮಸಾಲಾನ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಯಾವ್ದು? ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಬಿಡೋಣ. ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಮೊದಲೇ ಇದಕ್ಕೆ ಮೆಣಸಿನ್ಕಾಯಿ ಹಾಕಿರ್ತೀನಿ. ಹಾಗೆ ಈಗ ಚಿಕನ್ ಮಸಾಲ ಎಲ್ಲ ಹಾಕೋದ್ರಿಂದ ಖಾರ ಬರುತ್ತೆ, ಹಾಗಾಗಿ ಸ್ವಲ್ಪ ಗರಂ ಮಸಾಲಾನ ಹಾಕ್ಬಿಡೋಣ. ಈಗ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ತಿದ್ದೀನಿ, ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಆಲ್ರೆಡಿ ಹಾಕಿದ್ದೀನಲ್ಲ ನೋಡಿ, ಚಿಕನ್ ಹೆಂಗಿದೆ ಅಂತ ಹೇಳಿ. ಮಸಾಲೆ ಸಖತ್ತಾಗಿ ಹಿಡ್ದಿದೆ. ಈ ರೀತಿ ಮಾಡೋದ್ರಿಂದ ಚಿಕನ್ನಲ್ಲಿ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ, ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದಾಗ. ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋವಂಥ ಮಸಾಲೆನ ಇದರಲ್ಲಿ ಹಾಕ್ಬಿಡೋಣ. ಮಿಕ್ಸ್ ಮಾಡಿಬಿಡೋಣ ಈಗ ಪೂರ್ತಿ. ಮಗು ಎತ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಬಿಡೋಣ. ಮಿಕ್ಸಿ ಜಾರ್ನಲ್ಲೇ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೊಂಡ್ಬಿಡ್ತೀನಿ. ಚೆನ್ನಾಗೆ ಕುದೀಲಿ ಈಗ. ಕ್ಯಾಮ್ರಾ ಇದ್ರಲ್ಲೇ ಮಾಡ್ತಾ ಇದ್ದೀನಿ. ನೋಡ್ಬೋದು ಇದು ನೀರು ಹಾಗಿದೆ. ಟೇಸ್ಟ್ ಮಾಡ್ತೀನಿ ಉಪ್ಪು ಖಾರ ಹೇಗಿದೆ ಅಂತ ಹೇಳಿ. ಖಾರ ಕಟ್ಟಿದೆ, ಉಪ್ಪು ಸ್ವಲ್ಪ ಬೇಕು, ಸ್ವಲ್ಪ ಉಪ್ಪು ಹಾಕ್ತೀನಿ. ಚೆನ್ನಾಗಿ ಕುದಿಬೇಕೀಗ. ಕುದಿಯುವಾಗಲೇ ನಾನು ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ. ಚೆನ್ನಾಗಿ ಕುದೀಲಿ, ಆಮೇಲೆ ನಾವು ಅದರಲ್ಲಿ ಮೊಟ್ಟೆ ಹಾಕೋಣ. ಚಿಕನ್ ಸಾರಿಗೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ಬಿಡೋಣ. ಆ್ಯಕ್ಚುಲಿ ನೈಟ್ ಡಿನ್ನರ್ ಮಾಡ್ತಿರೋದು, ಸೊ ಮುದ್ದೆಗೆ ಸ್ವಲ್ಪ ಇದೆ, ಊಟದನ್ನೇ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಬರೀ ಮುದ್ದೆ ತಿನ್ನೋಲ್ಲ, ಅನ್ನ ಜೊತೆ ತಿನ್ನೋದು, ಹಾಗಾಗಿ
ಸ್ವಲ್ಪ ಹೀಗೆ ಪುಡಿ ಮಾಡಿಕೊಂಡು ನೀರು ಇಟ್ಕೊಂಡಾಗ ನಂಗೂ ಮುದ್ದೆ. ನೀನು ಮುದ್ದೆ ತಿಂತೀರಾ? ಮೊಟ್ಟೆ ರೆಡಿ ಆಯ್ತಾ? ಮುದ್ದೆಗೆ ನೀರು ಬಿಸಿ ಹಾಕಲಿ. ಈಗ ಮೊಟ್ಟೆನ ಇದು ಸಾರು ಕುದೀತಿದೆ ನೋಡಿ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ನೋಡ್ಬೋದು ನೋಡಿ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆಯಲ್ಲ. ಚೆನ್ನಾಗಿ ಇನ್ನೊಂದ್ಸತಿ ಮಿಕ್ಸ್ ಕೊಟ್ಬಿಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ, ಮೊಟ್ಟೆ ಸಿಪ್ಪೆ ಎಲ್ಲ ತೆಗಿಯೋ ತನಕ ಕುದೀಲಿ. ಬಿಸಿ 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 ಬಿಸಿ. ಮೊಟ್ಟೆ ಸಿಪ್ಪೆ ತೆಗೆದ್ಬಿಡೋಣ. ಬೇಡ ಬೇಡ ಬಿಡು, ಕೊಡು, ನೀನು ಮಾಡಬೇಕು ವಿಡಿಯೋದಲ್ಲಿ ಮಾಡಬಾರ್ದು. ಏಳು ಮೊಟ್ಟೆ ಹಾಕಿದ್ದೆ ಎಲ್ಲರಿಗೂ ಒಂದೊಂದು, ಮಗುಗೊಂದು ಹಾಗೆ ಇಟ್ಬಿಟ್ಟೆ. ಸೊ ಅದಕ್ಕೆ ಖಾರ ತಾಕಬಾರ್ದು ಅಂತ ಹೇಳಿ ಇದು ಲಾಸ್ಟ್ ಮೊಟ್ಟೆ. ಇದೊಂದು ಮೊಟ್ಟೆ ಹಾಗೆ ಇಡ್ತಾಯಿದ್ದೀನಿ. ಈಗ ಮೊಟ್ಟೆಗೆ ಕಟ್ ಹಾಕ್ಕೊಬಿಡೋಣ. ಕತ್ತಿನಲ್ಲಿ ಈ ರೀತಿ ಸುಮ್ಮನೆ ರಫ್ ಆಗಿ ಈ ರೀತಿ ಕಟ್ ಹಾಕ್ಕೊಳ್ಳಿ. ಆಗ ಮಸಾಲೆದಲ್ಲಿ ಮೊಟ್ಟೆ ಹೋಗುವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಮೊಟ್ಟೆನಲ್ಲಿ. ಎಲ್ಲನೂ ಕಟ್ ಹಾಕಾಗಿದೆ ನೋಡ್ಬೋದು. ಈಗ ಮೊಟ್ಟೆಗಳನ್ನ ಹಾಕ್ಬಿಡೋಣ. ಈಗ ಮೊಟ್ಟೆ ಹಾಕಾಗಿದೆ. ತುಂಬ ಈ ರೀತಿ ಮಿಕ್ಸ್ ಮಾಡೋದು ಬೇಡ, ಸೈಡಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊಟ್ಟೆ ಮುಳುಗೋ ಥರ ಮಿಕ್ಸ್ ಮಾಡಿಬಿಡಿ ನೋಡಿ ಹೀಗೆ. ಯಾಕಂದರೆ ಮೊಟ್ಟೆ ಮೇಲೆ ನೀವು ಈ ರೀತಿ ಸ್ಪೂನ್ ಇಟ್ಟಾಗ ಮೊಟ್ಟೆ ಎಲ್ಲ ಒಡೆದೋಗುತ್ತೆ, ಕಟ್ಟಾಗುತ್ತೆ. ಹಾಗಾಗಿ ನಿಮಗೆ ಪೂರ್ತಿ ಮೊಟ್ಟೆ ಹಾಗೆ ಸಿಗಬೇಕಂದ್ರೆ ಈ ರೀತಿ ಸೈಡಲ್ಲಿ ಈ ರೀತಿ ಮಿಕ್ಸ್ ಕೊಡಿ. ಇನ್ನೊಂದು 2 ನಿಮಿಷ ಕುದಿ ಬರಲಿ ಸಾರು, ಆಮೇಲೆ ಆಫ್ ಮಾಡ್ಕೊಂಬಿಡೋಣ. ನೋಡ್ಬೋದು ಚಿಕನ್ ಮೊಟ್ಟೆ ಸಾರು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು. ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ನಾನು ನೈಟ್ಗೆ ಈಗ ಮುದ್ದೆ ಹಾಗೆ ಚಿಕನ್ ಸಾರು ಮಾಡಿದ್ದೀನಿ. ಸೊ ನೀವು ಈ ಕಾಂಬಿನೇಷನ್ನು ಟ್ರೈ ಮಾಡಿ, ಮರಿಬೇಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನು ಹೊಸ ಹೊಸ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.